ಅದನ್ನೆಲ್ಲ ತೋರ್ಸಾಕತ್ತಿದ್ದ, ಹೆಂಡತಿಗೆ ತೋರ್ಸಾಕತ್ತಿದ್ದ. ನಾನು ಅದರ ಬಗ್ಗೆ ವಿವರಣೆಯನ್ನು ಹೇಳಕತ್ತಿದ್ದ. ಇದು ಶರಾವತಿ ನದಿ, ಶರಾವತಿ ಅಣೆಕಟ್ಟದ. ಇಲ್ಲಿ 4 ಜರಿಗಳದವ. ರಾಜ ರಾಣಿ ರೂರಲ್ ರಾಕೆಟ್ ಅಂತಾರೆ. ವಿಶ್ವೇಶ್ವರಯ್ಯ ಬಂದರು, ಇಲ್ಲಿ ಟರ್ಬೈಲ್ ಯಂತ್ರ ಕುಂದಿರಿಸಿದರು, ಇಲ್ಲಿ ವಿದ್ಯುತ್ ಕಂಡು ಹಿಡಿದ್ರು. ಈ ವಿದ್ಯುತ್ ನಮ್ಮ ಊರಿಗೆ, ನಮ್ಮ ಮನೆಗೆ ಬರ್ತೈತಿ ಅಂತ ಎಲ್ಲ ಹೇಳಕತ್ತಿದ್ದಾವ. ಇಷ್ಟೆಲ್ಲ ಹೇಳಿದರು. ಆ ಹೆಣ್ಮಗಳು ಮುಖ ಜೋತ್ ಬಿಟ್ಕೊಂಡ ನಿಂತಿದ್ಲು. ಮತ್ತೆ ಹೇಳಕತ್ತ, BM ಶ್ರೀ ಬಂದರು, ಇದ್ರ ಬಗ್ಗೆ ಭಾಳ ಒಳ್ಳೆ ಕವನ ಬರೆದ್ರು ಅಂತ ಹೇಳಿದ. ಮತ್ತು ಮುಖ ಸಪ್ ಮಾಡ್ಕೊಂಡ ನಿಂತಿದ್ಲು. ಆಗ ಅವ ಹೇಳ್ತಾನೆ, ನಾ ಎಲ್ಲ ಇಷ್ಟು ಜೋಗದ ಬಗ್ಗೆ ಭಾಳ ಸ್ವಾರಸ್ಯಕರವಾಗಿ ಹೇಳಕತ್ತೀನಿ, ನೀ ಮುಖ ಯಾಕೆ ಜೋತ್ ಬಿಟ್ಕೊಂಡಿ ಅಂತ ಕೇಳಿದ. ಆಗ ಆ ಅಮ್ಮ ಹೇಳ್ತಾಳೆ, ಏನಪ್ಪ ಮಾರಾಯ, ಇಷ್ಟು ಎತ್ತರದಿಂದ ನೀರು ಬೀಳ್ತೈತಿ ಅಂತ ಹೇಳಿ ನೀ ಮನ್ಯಾಗ ಹೇಳಿದ್ರ ಕಾರಿನ ಡಿಕ್ಕ್ಯಾಗ ನಿನ್ನೆ ರಾತ್ರಿಯು ಬಾಂಡೆ, ಇವತ್ತು ಬೆಳಗಿನ ಬಾಂಡೆ, ಇವತ್ತು ಬೆಳಗಿನ ಬಟ್ಟೆ ಇದ್ದು ಮಾರಾಯ, ಆ ಎಲ್ಲ ಬಾಂಡೆ ಬಟ್ಟೆ ಸೋಪ್ ಇಲ್ದ ಸ್ವಚ್ಛ ಹಾಕಿದ್ವಲ್ಲ, ಇಲ್ಲಿ ತಂದು ತೊಳಿತಿದ್ದೆ, ಬೆಳಗ್ತಿದ್ದೆ ಅಂತ ಹೇಳ್ತಾಳೆ. ಅಂದರೆ ಅವನಿಗೆ ಜೋಗದ ಬಗ್ಗೆ ಹೇಳಬೇಕು, ತೋರಿಸ್ಬೇಕಂತ ಅವಾಗ ಹಂಬಲ. ಈ ಅಮ್ಮಗೆ ಬಟ್ಟೆ ತೊಳಿಬೇಕು, ಬಾಂಡೆ ಬೆಳಗ್ಬೇಕಂತ ಹಂಬಲ. ಹೀಗಾಗಿ ಈಗಾಗಲೇ 11 ಗಂಟೆ ಆಗಕತ್ತದ, ನನಗೆ ಮಾತಾಡಬೇಕಂತ ಹಂಬಲ. ನಿಮಗೆ ಇದು ಯಾವಾಗ ಮುಗಿಸ್ತಾನ ಅಂತ ನಿಮಗೊಂದು ಹಂಬಲ. ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ನಾವು ನೀವು ಇಲ್ಲಿ ಕೂತ್ಕೊಂಡಿದ್ದೀವಿ. ಭಾಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು. ಬಹುಶಃ ಶಾಂತವೀರ ಪಟ್ಟಾಧ್ಯಕ್ಷರು ಅವ್ರು ಹೆಂಗಿದ್ರು ಅಂತಂದರೆ, ಹಾಲು ಜೇನನ್ನು ಬೆರೆಸಿದಂತಹ ಮಾತು ಸವಿ ಸವಿ ಸಕ್ಕರೆ. ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು, ಜಗದ್ಗುರುಗಳು ತಮ್ಮ ಪದ್ಯದಲ್ಲಿ ಬರೀತಾರೆ, ಹಾಲು ಜೇನನ್ನು ಬೆರೆಸಿದಂತಹ ಮಾತು ಸವಿ ಸವಿ ಸಕ್ಕರೆ, ಎಂಥ ಕಠಿಣನು ಕರಗುತ್ತಿದ್ದರು ಮಧುರ ಮಾತಿನ ಅಕ್ಕರೆ, ಮಧುರ ಮಾತಿನ ಅಕ್ಕರೆ. ಸತ್ಯ ವಿನಯದ ಮೃದುಲ ಹೃದಯದ ಸಿಂದಗಿಯ ಈ ಬಿಂದುಗೆ. ಪೂಜ್ಯರು ಹೆಂಗಿದ್ರಂದ್ರೆ, ಅವ್ರ ಮಾತು, ಅವರ ನಡೆ ನುಡಿ ಹೆಂಗಿದ್ವು ಅಂತಂದರೆ, ಅವು ಹಾಲಿನಲ್ಲಿ ಸಕ್ಕರೆ ಸೇರಿಸಿದಂತೆ, ಹಾಲಿನಲ್ಲಿ ಜೇನು ಸೇರಿಸಿದಂತೆ ಇದ್ದು. ಅವ್ರ ಮುಂದೆ ಎಂಥ ಗಟ್ಟಿ ಮನಸ್ಸಿನವ ಬಂದಾನ, ಭಾಳ ಕಟ್ಟಿ ಮನಸ್ಸಿನವ ಬಂದಾನ, ಎಂಥವು ಬಂದಾನಂದರೂ ಅವ್ರ ಮುಂದೆ ಕರಗಿ ನೀರಾಗಿ ಹೊಕ್ಕಿದ್ದ ಅಂತ. ಅಷ್ಟು ಅವರ ಮಾತಿನಲ್ಲಿ ಅವ್ರ ಹತ್ರ ಮನುಷ್ಯರನ್ನು ಬದಲಾವಣೆ ಮಾಡ್ತಕ್ಕಂಥ, ವ್ಯಕ್ತಿಗಳನ್ನು ಬದಲಾವಣೆ ಮಾಡ್ತಕ್ಕಂಥ ಪ್ರಸಾದವನ್ನು, ಔಷಧಿಯನ್ನು, ಭಕ್ತರ ಆರೋಗ್ಯವನ್ನು, ಭಕ್ತರ ಧರ್ಮ ಆಧ್ಯಾತ್ಮವನ್ನು ಬದಲಿ ಮಾಡ್ತಕ್ಕಂಥ ಒಬ್ಬ ಪರಮ ಪೂಜ್ಯರು ಯಾರಾದರಿದ್ರೆ ಅವರು ಪೂಜ್ಯ ಶಾಂತವೀರ ಪಟ್ಟಾಧ್ಯಕ್ಷರು ಅನ್ನೋದು ಭಾಳ ಹೆಮ್ಮೆಯ ಸಂಗತಿ. 12ನೇ ಶತಮಾನದ ಬಸವಾದಿ ಶಿವಶರಣರು ಅವರೆಲ್ಲ ಸತ್ಯಶುದ್ಧ ಕಾಯಕವನ್ನು ಮಾಡೋದ್ರ ಜೊತೆಗೆ ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಅಷ್ಟಾವರಣ ಪಂಚಾಚಾರ ಷಟಸ್ಥಲಗಳನ್ನು ಆತ್ಮವಾಗಿಸಿಕೊಂಡು ಕಾಯಕದಲ್ಲಿ ಕೈಲಾಸ ಕಾಣಬೇಕು, ಕಾಯಕ ಮಾಡೋದ್ರ ಜೊತೆಗೆ ದಾಸೋಹ ಮಾಡಬೇಕು ಅನ್ನುವಂಥ ಲಿಂಗಾಯತ ತತ್ವ ಸಿದ್ಧಾಂತವನ್ನು ಹೇಳ್ತಕ್ಕಂಥವ್ರು. ಆ ಸಿದ್ಧಾಂತ ಬಹುಕಾಲದಿಂದ ನಡೆದು ಬಂದಿರತಕ್ಕಂಥದ್ದು. ಅವರ ನಂತರದಲ್ಲಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು, ಹಾನಗಲ್ ಕುಮಾರ ಮಹಾಸ್ವಾಮಿಗಳು, ಹಾವೇರಿ ಶಿವಬಸವ ಮಹಾಸ್ವಾಮಿಗಳು, ಅಥಣಿಯ ಪೂಜ್ಯ ಶಿವಯೋಗಿ ಅಪ್ಪಗಳು, ಇವರೆಲ್ಲ
ಆ ಪರಂಪರೆಯನ್ನು ಮುಂದೆ ನಡೆಸ್ಕೊಂಡು ಬಂದರು ಅನ್ನುವಂಥದ್ದು. ಆ ಶರಣರು ಕೊಟ್ಟಿರ್ತಕ್ಕಂಥ ಕಾಯಕ ದಾಸೋಹ, ಶರಣರು ಕೊಟ್ಟಿರ್ತಕ್ಕಂಥ ವಚನ ಸಾಹಿತ್ಯ, ಆ ಶರಣರು ನಡೆದಿರ್ತಕ್ಕಂಥ ನಡೆ ನುಡಿ ಎಷ್ಟು ಪರಿಶುದ್ಧವಾಗಿತ್ತು, ಅಷ್ಟೇ ಪರಿಶುದ್ಧವಾಗಿ ತಮ್ಮ ನಡೆನುಡಿಯನ್ನು ಇಟ್ಟುಕೊಂಡಿರ್ತಕ್ಕಂಥ ಪೂಜ್ಯರು ನಮ್ಮ ಲಿಂಗೈಕ್ಯ ಶಾಂತವೀರ ಪಟ್ಟಾಧ್ಯಕ್ಷರು ಅನ್ನುವಂಥದ್ದು. ಅಂಥ ಶಾಂತವೀರ ಪಟ್ಟಾಧ್ಯಕ್ಷರು ಅವ್ರು ಹೆಂಗಿದ್ರು ಅಂದರೆ, ಪೂಜ್ಯ ಜಗದ್ಗುರುಗಳು ಅನೇಕ ಬಾರಿ ತಮ್ಮ ಆಶೀರ್ವಚನದಲ್ಲಿ ಹೇಳ್ತಿದ್ರು, ಈಗ ಒಂದು ಸಂಘ ಸಂಸ್ಥೆಗೆ, ಒಂದು ಸರ್ಕಾರಕ್ಕೆ, ಮತ್ತೊಂದು ವ್ಯಕ್ತಿಗೆ ಹೀಗೆ ಇರಬೇಕು ಅಂತ ಒಂದು ಬಯಲ ಇರ್ತದೆ. ಸ್ವಾಮಿಗಳು ಆದವ್ರು ಹೀಗೆ ಇರಬೇಕು ಅಂತ ಹೇಳಿ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಒಂದು ಚೌಕಟ್ಟನ್ನು ಹಾಕಿದ್ರು. ಹಾಗಾಗಿ ಶಿವಯೋಗ ಮಂದಿರವನ್ನು ಪ್ರಾರಂಭ ಮಾಡಿದರು, ಮಹಾಸಭೆಯನ್ನು ಪ್ರಾರಂಭ ಮಾಡಿದರು. ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಬಂದರು ಅಂತ ಹೇಳಿ ಇಲ್ಲಿ ಆನಂದ್ ಪಾಟೀಲ್ರು ಬಂದರು. ಆಮೇಲೆ ವಿಶೇಷವಾಗಿ ಸಂಗೀತಗಾರರು ಬಂದರು. ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಪಂಚಾಕ್ಷರಿ ಗವಾಯಿಗಳವರನ್ನು, ಸಿಂದಗಿ ಪಟ್ಟಾಧ್ಯಕ್ಷರನ್ನು ಈ ನಾಡಿಗೆ ಕೊಟ್ಟರು ಅಂತ ಹೇಳಿ ಒಳ್ಳೆ ರೀತಿಯಿಂದ ಪೂಜೆ, ಒಳ್ಳೆ ರೀತಿಯಿಂದ ಸಂಗೀತ ಇವತ್ತು ಏನಾದರೂ ನುಡಿತದೆ, ಒಳ್ಳೆಯ ಶಾಸ್ತ್ರೋಕ್ತ ಪೂಜೆ ನಡೀತದೆ ಅಂತಂದರೆ ಅದೆಲ್ಲ ಕರ್ತೃತ್ವ ಶಕ್ತಿ ಯಾರಿಗೆ ಸಲ್ಲಬೇಕಂತಂದ್ರೆ ಲಿಂಗೈಕ್ಯ ಹಾನಗಲ್ಲ ಗುರು ಕುಮಾರ ಮಹಾಸ್ವಾಮಿಗಳಿಗೆ ಸಲ್ಲಬೇಕು. ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಪಂಚಾಕ್ಷರಿ ಗವಾಯಿಗಳವರನ್ನು, ಸಿಂದಗಿ ಪಟ್ಟಾಧ್ಯಕ್ಷರನ್ನು ತಯಾರು ಮಾಡಲಿಲ್ಲ ಅಂತಂದರೆ ನಾವು ಯಾರೂ ಇರ್ತಿರಲಿಲ್ಲ ಅಂತ. ಅದಕ್ಕಾಗಿ ಇವತ್ತು ಕುಮಾರೇಶ್ವರರ ಧ್ವಜವನ್ನು ಭಾಳ ಗಟ್ಟಿಯಾಗಿ, ಭಾಳಷ್ಟು ಬಾನೆತ್ತರಕ್ಕೆ ಹಿಡಿದು ಸಾಗುವಂಥವ್ರು ಯಾರಂದ್ರೆ ನಮ್ಮ ಕುಮಾರೇಶ್ವರ ಪಾಠಶಾಲೆಯ ವಿದ್ಯಾರ್ಥಿಗಳು ನಾವು. ಆ ನಂತರದಲ್ಲಿ ವೀರೇಶ್ವರ ಪುಣ್ಯಾಶ್ರಮದ ಗವಾಯಿಗಳು, ಶಾಸ್ತ್ರಿಗಳು, ಇವರಿಬ್ಬರು ಹೆಂಗಂತಂದರೆ ಕುಮಾರ ಮಹಾಸ್ವಾಮಿಗಳ ಧ್ವಜವನ್ನು ಭಾಳ ಗಟ್ಟಿಯಾಗಿ ಎತ್ತರದಲ್ಲಿ ಅದು ನನ್ನ ಜೀವ ಅಂತ ಹೇಳಿ ಹಿಡ್ಕೊಂಡು ಹೋಗ್ತಕ್ಕಂಥವ್ರು ಯಾರಾದರೂ ಇದ್ರೆ ಪಾಠಶಾಲೆ ವಿದ್ಯಾರ್ಥಿಗಳು, ವೀರೇಶ್ವರ ಪುಣ್ಯಾಶ್ರಮದ ವಿದ್ಯಾರ್ಥಿಗಳಷ್ಟೇ ಅನ್ನುವಂಥದ್ದು. ಅಂಥ ಕುಮಾರ ಮಹಾಸ್ವಾಮಿಗಳು ಪಟ್ಟಾಧ್ಯಕ್ಷರನ್ನು ತಯಾರು ಮಾಡೋದ್ರ ಜೊತೆಗೆ ಪೂಜ್ಯ ಪಟ್ಟಾಧ್ಯಕ್ಷರು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಸಂಚಾರ ಮಾಡ್ತಾ 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 ಅವರು ಭಕ್ತರ ಹತ್ರ ಹಣ ಕೇಳಿಲ್ಲ, ಮತ್ತೊಂದು ಇನ್ನೊಂದು ಏನೂ ಕೇಳಿಲ್ಲ. ಬಡಜಂಗಮ ವಿದ್ಯಾರ್ಥಿಗಳನ್ನು ನಮ್ಮ ಜೋಳಿಗೆಗೆ ಹಾಕಿರಿ ಅಂತ ಹೇಳಿ ಕರ್ಕೊಂಡು ಬಂದು ಈ ಪಾಠಶಾಲೆಯನ್ನು ಪ್ರಾರಂಭ ಮಾಡಿದರು ಅನ್ನುವಂಥದ್ದು. ಈ ಹಾವೇರಿ ಅಂತಂದ್ರೆ ಇದಕ್ಕೆ ಮರಿ ಕಲ್ಯಾಣ. 63 ಮಠಗಳು ಇರ್ತಕ್ಕಂಥ ಊರು ಈ ನಾಡಿನಲ್ಲಿ ಯಾವುದಾದ್ರೂ ಇದ್ದರೆ ಅದು ಹಾವೇರಿ ನಗರ ಒಂದೇ ಅನ್ನುವಂಥದ್ದು. ಇಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯದ ಸಂಗಮ, ಅದರ ಜೊತೆಗೆ ಆಚಾರ, ವಿಚಾರ, ಸಂಸ್ಕೃತಿ ಇವತ್ತೇನಾದರೂ ಉಳಿದಿದೆ ಅಂತಂದರೆ ಅದು ಪೂಜ್ಯ ಶಿವಬಸವ ಮಹಾಸ್ವಾಮಿಗಳ, ಶಿವಲಿಂಗ ಮಹಾಸ್ವಾಮಿಗಳ, ಪೂಜ್ಯ ಶಾಂತವೀರ ಪಟ್ಟಾಧ್ಯಕ್ಷರ ಒಂದು ಸಂಸ್ಕಾರ, ಸಂಸ್ಕೃತಿ ಏನೋ ಇಲ್ಲಿ ಬಂತು. ಆ ಮೂಲಕ ಇವತ್ತು ಹಾವೇರಿಯ ನೆಲ ಯಾಲಕ್ಕಿ ಕಂಪು ಒಂದು ಕಡೆ ಆದರೆ ಇವತ್ತು ಸಂಸ್ಕಾರ, ಸಂಸ್ಕೃತಿಯ ಕಂಪು ಪೂಜ್ಯ ಶಾಂತವೀರ ಪಟ್ಟಾಧ್ಯಕ್ಷರಿಂದ ಹರಡಿದೆ ಅನ್ನುವಂಥ ಮಾತನ್ನು ನಾವೆಲ್ಲ ತಿಳಿದುಕೊಳ್ಳಬೇಕು ಅನ್ನುವಂಥದ್ದು. ಹಾಗಾಗಿ ಶಾಂತವೀರ ಪಟ್ಟಾಧ್ಯಕ್ಷರು, ಪೂಜ್ಯ ಶಿವಲಿಂಗ ಮಹಾಸ್ವಾಮಿಗಳು 2 ದೇಹ ಒಂದೇ ಜೀವ ಇದ್ದಂಗಿದ್ದರು ಅನ್ನುವಂಥದ್ದು. ಹಾಗಾಗಿ ಪೂಜ್ಯರು ಈ ಮಠದ ಬಗ್ಗೆ ಅವರಿಗೆ ಪ್ರೀತಿ ವಿಶ್ವಾಸ, ಆ ಮಠದ ಬಗ್ಗೆ ಪೂಜ್ಯ ಶಾಂತವೀರ ಪಟ್ಟಾಧ್ಯಕ್ಷರಿಗೆ ಪ್ರೀತಿ ವಿಶ್ವಾಸ. ಹಾಗಾಗಿ ಇರುವರು ಜೀವದ ಗೆಳೆಯರಾಗಿದ್ದರು. ಆ ಪರಂಪರೆಯನ್ನು ಸದ್ಯದ ಪೂಜ್ಯರಾಗಿರ್ತಕ್ಕಂಥ ಸದಾಶಿವ ಮಹಾಸ್ವಾಮಿಗಳು ಮುಂದುವರಿಸಿಕೊಂಡು ಬಂದಿರೋದು ಭಾಳ ನಮ್ಮ ನಿಮ್ಮೆಲ್ಲರ ಭಾಗ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾ, ಶಾಂತವೀರ ಪಟ್ಟಾಧ್ಯಕ್ಷರು ಹೇಗಿದ್ದರು ಅನ್ನೋದಕ್ಕೆ ಪೂಜ್ಯ ಜಗದ್ಗುರು ಸಿದ್ಧಲಿಂಗ ಮಹಾಸ್ವಾಮಿಗಳು ಹೇಳ್ತಿದ್ರು, ಒಬ್ಬೊಬ್ಬರಿಗೆ ಒಂದೊಂದು ಬಯಲ ಇರ್ತದೆ, ಒಬ್ಬೊಬ್ಬರಿಗೆ ಒಂದು ಚೌಕಟ್ಟು ಇರ್ತದೆ. ಸಂಘ ಸಂಸ್ಥೆ ಹಿಂಗೆ ಇರಬೇಕು, ಬ್ಯಾಂಕ್ ಹಿಂಗೆ ಇರಬೇಕು, ಸರ್ಕಾರ ಹಿಂಗೆ ನಡಿಬೇಕು.
ಈ ದೇಶದ ಸಂವಿಧಾನ ಹೇಗಿದೆ ಹಾಗೇ ನಾವೆಲ್ಲ ಇರಬೇಕು ಅನ್ನೋದಕ್ಕೆ ಈ ದೇಶಕ್ಕೆ ಸಂವಿಧಾನ ಹೇಗಿದೆ, ಸ್ವಾಮಿಗಳಾದವರಿಗೆ ಒಂದು ಧಾರ್ಮಿಕ ಸಂವಿಧಾನ ಇದೆ ಅನ್ನೋದು. ನಾವೆಲ್ಲ ಸಂವಿಧಾನ ಹೆಂಗೈತೆ ಅಂಥೇಳಿ ಆ ಪ್ರಕಾರ ನಡ್ಕೊಳ್ಳೋರು. ಆದರೆ ಪೂಜ್ಯ ಶಾಂತವೀರ ಪಟ್ಟಾಧ್ಯಕ್ಷರು ಹೆಂಗಿದ್ರು ಅಂತಂದರೆ, ಶಾಂತವೀರ ಪಟ್ಟಾಧ್ಯಕ್ಷರ ನಡೆನುಡಿಯನ್ನು ನೋಡಿನೇ ಆ ಸಂವಿಧಾನ ಬರೆದ್ರು, ಸ್ವಾಮಿಗಳಾಗುವಂಥ ಸಂವಿಧಾನ ಬರೆದ್ರು ಅನ್ನುವಂಥದ್ದು. ಅವರು ಸಂವಿಧಾನದಂತೆ ನಡೀಲಿಲ್ಲ, ಸಂವಿಧಾನವೇ ಅವರನ್ನು ನೋಡಿ ಹಿಂಗೆ ಇರಬೇಕು ಅನ್ನೋದನ್ನು ಸಂವಿಧಾನವನ್ನು ಬರೆದ್ರು ಸ್ವಾಮಿಗಳಿಗೆ ಅನ್ನುವಂಥದ್ದು. ಹಾಗಾಗಿ ಈ ದೇಶದ ಸಂವಿಧಾನವನ್ನು ಅಂಬೇಡ್ಕರ್ ಅವರು ಹೇಗೆ ಕೊಟ್ಟರು, ಸ್ವಾಮಿಗಳು ಹೀಗೆ ಇರಬೇಕನ್ನುವಂಥ ಸಂವಿಧಾನವನ್ನು ಹಾನಗಲ್ಲ ಗುರುಕುಮಾರ ಮಹಾಸ್ವಾಮಿಗಳು ಕೊಟ್ಟರು ಅನ್ನುವಂಥದ್ದು. ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳ ತತ್ವ ಸಿದ್ಧಾಂತದಡಿಯಲ್ಲಿ ಅವರು ನಡೀತಾರೆ ಅನ್ನುವಂಥದ್ದು. ಕುಮಾರೇಶ ಅಂತಂದರೆ ಅವರು ಮಲ್ಕೊಂಡಿದ್ರು ಎದ್ದು ಕುಂದಿರ್ತಿದ್ರು ಅಂತ. ಅವರು ರಕ್ತದ ಕಣಕಣದಲ್ಲಿ ಕುಮಾರೇಶ ಅದಾನೆ ಅಂತ ಹೇಳ್ತಿದ್ರು. ಒಂದು ಸಲ ವೈದ್ಯರಿಗೆ ಸವಾಲು ಹಾಕ್ತಾರೆ, ನನ್ನ ರಕ್ತ ಪರೀಕ್ಷೆ ಮಾಡಿರಿ, ನನ್ನ ರಕ್ತದ ಕಣಕಣದಲ್ಲಿ ಏನು ಬಿ ಪಾಸಿಟಿವ್ ಎ ಬಿ ಅಂತಕ್ಕಂಥದ್ದು ಹೆಂಗೆ ಗುಂಪು ಅದಾವ, ಹಂಗೆ ನನ್ನ ರಕ್ತ ಹಂಗಿಲ್ಲ, ನನ್ನ ರಕ್ತದ ಕಣಕಣಗಳಲ್ಲಿ ಯಾರು ಅದಾರ ಅಂದರೆ ಕುಮಾರೇಶ ಅದಾನೆ ಅನ್ನೋದನ್ನು ವೈದ್ಯರಿಗೆ ಪೂಜ್ಯರು ಹೇಳ್ತಾರೆ. ಅಂದರೆ ಕುಮಾರೇಶನ ಮೇಲೆ ಎಷ್ಟು ಭಕ್ತಿ ಭಾವ ಇರಬೇಕು ಅನ್ನುವಂಥದ್ದು. ಅಂತಹ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳ ಶಿಷ್ಯರಾಗಿ ಈ ನಾಡನ್ನು, ಇಲ್ಲಿರ್ತಕ್ಕಂಥ ಎಲ್ಲ ಈ ಭಾಗದ ಎಲ್ಲ ಜನರನ್ನು, ಎಲ್ಲಿ ಸಿಂದಗಿ ಎಲ್ಲಿ ಹಾವೇರಿ, ಅಲ್ಲಿಂದ ಇಲ್ಲಿವರೆಗೆ ಬಂದು ಇದನ್ನೆಲ್ಲ ಬೆಳೆಸ್ತಕ್ಕಂಥ ಕಾರ್ಯ ಅವರು ಮಾಡಿದರು ಅನ್ನುವಂಥದ್ದು. ಹಾಗಾಗಿ ಅಂತಹ ಶಾಂತವೀರ ಪಟ್ಟಾಧ್ಯಕ್ಷರು ನಮ್ಮ ಪೂಜ್ಯ ಶಂಭುಲಿಂಗ ಪಟ್ಟಾಧ್ಯಕ್ಷರು ಹೇಳಿದರು, ಅವರು ಎಷ್ಟು ಸರಳರು ಸಾತ್ವಿಕರು ಇದ್ದರು ಅಂತಂದರೆ, ಅವರು